ಒಪ್ಕೊಂಡಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಧರ್ಮಸ್ಥಳದ ವಿಚಾರದಲ್ಲಿ. ಇಲ್ಲ ಅಂದ್ರೆ ಮಹೇಶ್ ತಿಮ್ರೋಡಿ ತರ ಗಡೀಪಾರ ಅಂತೆ ನಮ್ಮನ್ನ, ಅಲ್ಲ ಒಬ್ಬ ವಕೀಲನ್ ಗಡೀಪಾರ ಮಾಡೋ ಮಟ್ಟಕ್ಕೆ ಈ ಭ್ರಷ್ಟ ಪೊಲೀಸ್ ಇಲಾಖೆ ಬಂದಿದೆ. ವಿ ಡೋಂಟ್ ಕೇರ್ ಯಾವ ಪಾರ ಆದ್ರೆ ಏನ್ರಿ, ಕಾನೂನು ಪಾರ್ ಅವ್ರು ಯಾರು ಆಗಲ್ಲ, ನಮ್ಗೆ ಗೊತ್ತಿದೆ. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಕರ್ನಾಟಕ ಲೋಕಾಯುಕ್ತ. ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಇದು ಜಸ್ಟ್ ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಜಸ್ಟ್ ಗಿವಿಂಗ್ ಎ ಲೈವ್. ನಾನು ಧರ್ಮಸ್ಥಳ ವಿಚಾರದಲ್ಲಿ ಧ್ವನಿ ಎತ್ತಿದ್ದು ಕರ್ನಾಟಕ ಪೊಲೀಸ್ ಅವ್ರಿಗೆ ಮೆಣಸಿನ್ಕಾಯಿ ಇಟ್ಕೊಂಡಂಗಾಗಿ ಧ್ವನಿ ಎತ್ತದಕ್ಕೆ ಕರ್ನಾಟಕ ಪೊಲೀಸ್ ಅವರು ಎಂಟೈರ್ ಗ್ಯಾಂಗ್ ಸೇರ್ಕೊಂಡು ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿಸಿಪಿ ಸಜಿತ್ ವಿಜೆ 2018 KPSC ಅಪಾಯಿಂಟೆಡ್, 2022 IPS ಪ್ರಮೋಷನ್. ಈ ವ್ಯಕ್ತಿಯ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜು, ಆಮೇಲೆ PSI ಲಕ್ಷ್ಮೀಕಾಂತ, PSI ನನ್ನೀಲ, PSI ದುಂಡಪ್ಪ, ಇವರುಗಳೆಲ್ಲ ಸೇರ್ಕೊಂಡು ಏನಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರೋ ದೊಡ್ಡವರಿಂದ 1,000 ಕೋಟಿ ರೂಪಾಯಿ ಆಫರ್ ಇದೆಯಂತೆ. ನಾನು ನನ್ನ ಪರವಾಗಿ ಇಸ್ಕೊಂತೀವಿ, ನೀವು ಬಾಯಿ ಮುಚ್ಚಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಸುಳ್ಳು ಕೇಸುಗಳನ್ನ ಹಾಕುವಂತ DK ಶಿವಕುಮಾರ್ ಹೇಳೋರೆ ಅಂತ ನನಗೆ ಸಾಕಷ್ಟು ದಿನಗಳಿಂದ ಮಾತುಕತೆ ನಡೀತಾ ಇತ್ತು. ನನಗೆ ಕೊನೆಗೆ ಈ DCP DCP ನಾರ್ತ್ ಈಸ್ಟ್ ಸಜಿತಾ ಮುತ್ತುರಾಜ ಕೊಡಗೇಳಿ ಇನ್ಸ್ಪೆಕ್ಟ್ರು 1,000 ಕೋಟಿ ರೂಪಾಯಿ ಧರ್ಮಸ್ಥಳದಲ್ಲಿ ನನ್ನ ಹೆಸರಲ್ಲಿ ಇಸ್ಕೊಂತಾರಂತೆ. ನಾನು ಧ್ವನಿ ಮಾಡೋದು ನಿಲ್ಲಿಸ್ಬೇಕಂತೆ. ಯಾವ ಸೀಮೆ ನ್ಯಾಯ ನನಗಂತೂ ಗೊತ್ತಾಗಿಲ್ಲ. ಇವನೇ DCP ನಾರ್ತ್ ಈಸ್ಟ್ ಸಜಿತಾನೇನೆ, ಅವನು ಒಕ್ಕಲಿಗ ಅಂತೆ. DK ಶಿವಕುಮಾರ್ ಒಕ್ಕಲಿಗರು, ಅವರೇ ಹಾಕೊಟ್ಟಿರೋದು ನನಗೆ ಇಲ್ಲಿ ಪೋಸ್ಟಿಂಗು. ನೀವು ಬಾಯಿ ಮುಚ್ಚಬೇಕು, ಮಾಧ್ಯಮಕ್ಕೆ ಮಾಹಿತಿ ಕೊಡಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳ ಬಗ್ಗೆ ಮಾತಾಡಬಾರ್ದು. ನಾನು ಏನಕ್ಕೆ 1,000 ಕೋಟಿ ಏನಾರ ಮಾಡ್ತೀರಾ ಅಂತಂದ್ರೆ 2018 ಅಪಾಯಿಂಟ್ಮೆಂಟ್ ಅಂತೆ ಅವ್ನು ಸಜಿತ್, KPSC ಇಂದ DYSP ಅಪಾಯಿಂಟೆಡ್. 4 ವರ್ಷದಲ್ಲಿ IPS ಪ್ರಮೋಷನ್ ತಗೊಂಡಿದ್ದಾನೆ. ಸೊ ಅಲ್ಲೇನೋ IPS ಪ್ರಮೋಷನ್ಗೆ 50 ಕೋಟಿ ಕೊಟ್ಟೆ ಅಂತೇನೋ ಹೇಳಿ ಅದಕ್ಕೆ ನಾನು ದುಡ್ಡು ಬೇಕು, ನೀವು ಮಾತಾಡಬಾರ್ದು ಅಂತ ಹೇಳಿ ನನ್ನ ಮೇಲೆ ಒಂದಷ್ಟು ಸುಳ್ಳು FIR ಗಳನ್ನ ಮಾಡಿ ಈ ಇವನೇ ಯಾರೋ DK ಶಿವಕುಮಾರೇ ಹತ್ರನೇ ಹಾಕ್ಸ್ಕೊಂಬಂದೆ ನಾನು DCP ಆಗಿ ಅಂತ ಹೇಳಿ. ಅವನು ಮುತ್ತುರಾಜು ಅವನಿಗೆ ಸಪೋರ್ಟು. ಈ ಕೊಡಗೇಳಿ ಇನ್ಸ್ಪೆಕ್ಟರ್ ಒಂದು 4 ಜನ PSIಗಳು ಸೇರ್ಕೊಂಡು ನಮ್ಮ ಮೇಲೆ ಕಾನೂನಿನ ಒತ್ತಡ, ಒಬ್ಬ ಅಡ್ವೊಕೇಟ್ ಮೇಲೆ ಕಾನೂನು ಮೇಲೆ ಒತ್ತಡ, ನಮ್ಮ ಮೇಲೆ ಸುಳ್ಳು FIR. ಮಾತೆತ್ತಿದ್ರೆ ಇವನು ಯಾರೋ ಮಹೇಶ್ ತಿಮ್ರೋಡಿ ತರ ಗಡೀಪಾರ್ ಮಾಡಿಸ್ತೀವಿ, ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ. ಐ ಬೀಯಿಂಗ್ ಎನ್ ಆಫೀಸರ್ ಆಫ್ ದ ಕೋರ್ಟ್, ಒಬ್ಬ ಅಡ್ವೊಕೇಟ್ಗೆ ಧಮಕಿ ಆಗ್ತಾನೆ ಒಬ್ಬ DCP ಅಂತಂದ್ರೆ ಯಾವ ಮಟ್ಟಕ್ಕೆ ಕುಲ್ಗೆಟ್ ಹೋಗಿದೆ ಕರ್ನಾಟಕ ಪೊಲೀಸ್ ಅವರು ಅಂತ ಜನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಟುಡೇ ಐ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ DCP ನಾರ್ತ್ ಈಸ್ಟ್. ಅವನ್ ಸಜಿತ್ ಮೇಲೆ ಹಾಕಿದ್ದೀನಿ. 1,000 ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದಲ್ಲಿ. ಯಾವನು ನಿಜವಾಗ್ಲೂ ಇವ್ರೇನ್ ಮನುಷ್ಯರ ಈ ಪೊಲೀಸರು, ಅಥವಾ ಕಾನೂನು ಪಾಲನೆ ಮಾಡಕ್ಕಿದಾರ, ಅಥವಾ ಇವ್ರು ಮಾಡೋದೇ ಡಕಾಯ್ತಿತನ, ಭ್ರಷ್ಟಾಚಾರನ ಗೊತ್ತಾಗ್ತಾ ಇಲ್ಲ. ಟುಡೇ ಐ ಫೈಲ್ಡ್ 4 ಕಂಪ್ಲೇಂಟ್ ಅಗೇನ್ಸ್ಟ್ ಅವನ್ DCP ನಾರ್ತ್ ಈಸ್ಟ್ ಸಜಿತ್ ಮೇಲೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜವರೆಗೂ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ ಅವನು ಹೇಳ್ತಾನೆ ನಂಗೆ DK ಶಿವಕುಮಾರ್ ಗೊತ್ತು ಅಂತ. ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ನಿಮ್ಮ ಹೆಸರನ್ನು ಯಾರ್ಯಾರು ಬಳಸ್ತಾ ಇದಾರೆ, ಏನಕ್ಕೆ ಬಳಸ್ತಾ ಇದಾರೆ, ಇಷ್ಟು ದೊಡ್ಡ ಭ್ರಷ್ಟಾಚಾರ. ಒಬ್ಬ ನೋಡು ಗನ್ ರಿಲೀಸ್ ಮಾಡಕ್ 10 ಲಕ್ಷ ಕೇಳ್ತಾನೆ ಶಿಷ್ಯನ ಕೈಯಲ್ಲಿ. ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಲ್ಗೆಟ್ಟು ಹೋಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ 1,000 ಕೋಟಿ ರೂಪಾಯಿ ಡೀಲ್ ಅಂತೆ. DCP ನಾರ್ತ್ ಈಸ್ಟ್ ಒಬ್ಬ ರಿಟೈರ್ಡ್ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ. DK ಸಾಹೇಬ್ರು ಹೇಳಿದ್ದಾರೆ, DK ಶಿವಕುಮಾರ್ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೆಸರು ಕೂಡ ಓಡ್ತಾ ಇದೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ಬ DCP ನಾರ್ತ್ ಈಸ್ಟ್ ನಿಮ್ಮ ಹೆಸರನ್ನ ಬಳಸ್ತಾ ಇದ್ದಾರೆ. ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಒಂದಂತೂ ನಿಜ, ನಮ್ಮನ್ನ ಬಾಯಿ ಮುಚ್ಚಕ್ಕೆ ಈ DCP ನಾರ್ತ್ ಈಸ್ಟ್ ಸಜಿತ್ 2018ರಲ್ಲಿ KPSC ಅಪಾಯಿಂಟೆಡ್, 4 ವರ್ಷದಲ್ಲಿ IPS ತಗೊಳ್ತಾನೆ. ಅಂದ್ರೆ ಎಷ್ಟು ಭ್ರಷ್ಟರಾಗಿದ್ರೆ ಇವರುಗಳೆಲ್ಲ ಈ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಲೋಕಾಯುಕ್ತದಲ್ಲಿ 4 ಕಂಪ್ಲೇಂಟ್ ಹಾಕಿದ್ದೀನಿ. ಐ ಆಮ್ ಸೆಂಡಿಂಗ್ ದ ಸೇಮ್ ಕಾಪೀಸ್ ಟು CM ಕಳಿಸ್ತಾ ಇದ್ದೀನಿ. DPR ಗೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಸೆಂಡಿಂಗ್ ಇಟ್ ಟು CBI. ಇವ್ರುಗಳನ್ನ ಹಿಂಗೆ ಬಿಟ್ರೆ
ನಮ್ಮ ದೇಶವನ್ನ ಕರ್ನಾಟಕವನ್ನ ಮಾರಿ ತಿನ್ಬಿಡ್ತಾರೆ ಪೊಲೀಸ್ ಇಲಾಖೆಯವರು. ಅಲ್ರಿ, ಒಬ್ಬ ಅಡ್ವೊಕೇಟ್ ಮೇಲೆ ಸುಳ್ಳು FIR ಗಳನ್ನ ಮಾಡಿ ಗಡೀಪಾರ್ ಮಾಡ್ತೀನಿ, ರೌಡಿ ಶೀಟರ್ ಮಾಡ್ತೀನಿ, ಆಮೇಲೆ ಆಫೀಸರ್ ಆಫ್ ದ ಕೋರ್ಟ್. ಇವ್ರ ಅಪ್ಪನ ಮನೆಯಿಂದ ಕೊಟ್ಟಿದಾರ ಅಡ್ವೊಕೇಟ್ಸ್ ಲೈಸೆನ್ಸ್ ಅನ್ನ? ಕೊಟ್ಟಿರೋದು ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿ. ಇವ್ರಿಗೆ ಏನ್ ಸಂಬಂಧ? ಅಂದ್ರೆ ಇವ್ರಗಳ ತರ ಕಚಡ ಕೆಲಸ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಬದುಕಬೇಕಾದಂತ ಪರಿಸ್ಥಿತಿ ಸಾರ್ವಜನಿಕರಿಗೆ ನನಗಂತೂ ಇಲ್ಲ. ಅಲ್ಲ, DK ಶಿವಕುಮಾರ್ ನಿನ್ನ ಹೆಸರನ್ನ ಒಬ್ಬ DCP ಎತ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಲಗೆಟ್ಟು ಹೋಗಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಾಲು ಪೊಲೀಸರು ಬೀದಿಗೆ ಬಂದವ್ರೆ. ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ. 4 ಕಂಪ್ಲೇಂಟ್ ಹಾಕಿದ್ದೀನಿ. ಐ ವಿಲ್ ನಾಟ್ ಸ್ಪೇರ್ ಯು ಗೈಸ್. ನಿಮ್ಮಗಳನ್ನ ಯಾರನ್ನೂ ಕಾನೂನು ರೀತಿಯಲ್ಲಿ ನಾವು ಕೂಡ ಬಿಡಲ್ಲ ನಿಮ್ಮನ್ನ. ವಿ ವಿಲ್ ಶೋ ವಾಟ್ ಇಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಾಕತ್ತನ್ನ, ಒಬ್ಬ ಅಡ್ವೊಕೇಟ್ ತಾಕತ್ತನ್ನ. ನಾನು ಕೋರ್ಟ್ ಅಲ್ಲೂ ಹೋರಾಟ ಮಾಡಿ ಗೆದ್ದಿದ್ದೀನಿ, ಬೀದಿನಲ್ಲೂ ಹೋರಾಟ ಮಾಡಿ ಗೆದ್ದಿದ್ದೀನಿ. ನಾನು ಬೀದಿನಲ್ಲೇ ಗೆದ್ದಿರೋದು ಜಾಸ್ತಿ. ನಿಮಗೆ ಬೀದಿನಲ್ಲೇ ನಾನು ನ್ಯಾಯ ಏನು ಅಂತ ತೋರಿಸ್ತೀನಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ರೆಸ್ಟ್ ಮನೆಗೆ ಬಂದು ಮಾತಾಡ್ತೀನಿ. ಬೀದಿಲಿ ಮಾತಾಡ್ಕೊಂಡ್ ಬಂದವ್ರೆ ಧರ್ಮಸ್ಥಳ ವಿಚಾರದಲ್ಲಂತೆ. ಧರ್ಮಸ್ಥಳದ ವಿಚಾರದಲ್ಲಿ 1000 ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ, ನಿಮಗ್ ಬೇಡ. ಅವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ, ನಾನು ಲೆಟರ್ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ. ನಾನು ಹೇಳ್ದೆ, ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಫಾಲ್ಸ್ ಕೇಸ್ಗಳು ಆಲ್ರೆಡಿ 5-6 ಫಾಲ್ಸ್ ಕೇಸ್ ಹಾಕಿದ್ದಾರೆ. ಈಗ ಗಡೀಪಾರ ಅಂತೆ, ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ? ಅಲ್ಲ, 1,000 ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ DCP ನಾರ್ತ್ ಈಸ್ಟ್, ಅವನ ಮೇಲೆ ಕಂಪ್ಲೇಂಟ್ ಹಾಕಿದ್ದೀನಿ. ಈಗ ಅವನ ಮೇಲೆ ಮುತ್ತುರಾಜು, ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜು. ಅಲ್ರಿ, ಈ ಪೊಲೀಸರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು SIT ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ DYSP ಅಲ್ವಾ, ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ. 1,000 ಕೋಟಿ ರೂಪಾಯಿ ಡೀಲ್ ಅನ್ನು ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಚಕ್ಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡೀಪಾರ್ ಮಾಡೋದಂತೆ. ಯಾರೋ ಇವೆಲ್ಲ ಮಾಡಿಸ್ತಾ ಇರೋದು ಅಂದ್ರೆ DK ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಬ್ಬ DCP ನಿಮ್ಮ ಹೆಸರು ಹೇಳ್ತಾನೆ. ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಟುಡೇ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ DPR ಗೆ. ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ವಿ ಆರ್ ರಿಟರ್ನ್ ಎ ಕಂಪ್ಲೇಂಟ್ ಟು DPR. ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತೆ ಕರ್ನಾಟಕದ DGP IGP ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸಕ್ಕೆ ಇಳಿದಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದಾನೆ ಒಬ್ಬ DCP ನಾರ್ತ್ ಈಸ್ಟ್. ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ. ಅಲ್ರಿ, ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ, ಗಡೀಪಾರು, ಸುಳ್ಳು ಕೇಸು. ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವಾ? ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿಲ್ಲ. 25 ವರ್ಷದ ಹೋರಾಟದಲ್ಲಿ ಇಂಥ ಕುನ್ನಿ ಮರಿಗಳನ್ನ ಎಷ್ಟು ನಾನು ನೋಡಿರ್ಬೋದು, ಇಂಥ ನರಿಗಳನ್ನ ಎಷ್ಟು ನೋಡಿರ್ಬೋದು. ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ. ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ, ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ಗಳನ್ನ ಬರೀಬಾರ್ದಂತೆ, ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ. ಯಾಕೆ ಮಾತಾಡಬಾರ್ದು ಅಂದ್ರೆ 1,000 ಕೋಟಿ ರೂಪಾಯಿ ಡೀಲ್ ಯಾರೋ ಎತ್ಕೊಂಡ್ ಬಂದವ್ರೆ. ನನಗ್ ಬೇಡ ಅಂದೆ. ನನಗ್ ಬೇಡ ಅಂತಂದ್ರೆ ಇವ್ರೇನ್ ಅನ್ಬೇಕು ಈ ಪೊಲೀಸರು? ನಮಗ್ ಬೇಕು, ನೀವು ಮಾತಾಡಬಾರ್ದು. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ DCP DK ಶಿವಕುಮಾರ್ ಹೆಸರು ಹೇಳ್ತಾನೆ. DK ಶಿವಕುಮಾರ್ ಅವರೇ, ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸ್ ಅವ್ರು ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ CM ಆಗಿದ್ರ. ಏನ್ ಹೇಳ್ಬೇಕು? ಅಲ್ರಿ, ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ, ಸುಳ್ಳು ಕೇಸ್ ಹಾಕದಲ್ದಿರಾ ಗಡೀಪಾರ್ ಮಾಡ್ತೀನಿ, ರೌಡಿ ಪಟ್ಟಿ ಓಪನ್ ಮಾಡ್ತೀನಿ. ನೀನು 1,000 ಕೋಟಿ ರೂಪಾಯಿ ಡೀಲ್ ಒಪ್ಕೊಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು, ಫಾಲೋ ಅಪ್ ಮಾಡಬಾರ್ದು, ಧ್ವನಿ ಎತ್ತಬಾರ್ದು. ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿಕೋರ್ರ? ಪೊಲೀಸರ ಯೂನಿಫಾರ್ಮ್ ಅಲ್ಲಿರೋ ಲೂಟಿಕೋರ್ರ? ನಮಗಂತೂ ಗೊತ್ತಾಗ್ತಾ ಇಲ್ಲ. ದಿಸ್ ಈಸ್ ವೆರಿ ಡಿಸೆಪ್ಟಿವ್, ಡಿಸ್ಟರ್ಬಿಂಗ್. ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ. ವಿ ಆರ್ ನಾಟ್ ದ ಕೈಂಡ್ ಏನೋ ಕೋಟಿ. ಅದು ಎಷ್ಟು 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಬಂದಾನೆ ಒಬ್ಬ DCP, ಒಬ್ಬ ಇನ್ಸ್ಪೆಕ್ಟರ್ ಮುತ್ತುರಾಜ್. ಅವನ್ ಶಿಷ್ಯಂತ್ರ 4 ಜನ, ಲಕ್ಷ್ಮೀಕಾಂತ್ PSI, ಲಕ್ಷ್ಮೀಕಾಂತ್ ಏನೋ PSI, ದುಂಡಪ್ಪ ನೇಗೆಹಳ್ಳಿ PSI, ಅನಿಲು. ಏನ್ರಿ ಕೋಟಿಗೆ ಬೆಲೆನೇ ಇಲ್ಲ. 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡೊಬ್ಬ DCP ನೀನು ಒಪ್ಕೊಂಡಿಲ್ಲ. ನೀನು ಧ್ವನಿ ಮಾಡೋದ್ ನಿಲ್ಸಲ್ಲ.
ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಹಾಕ್ತಿವಿ, ಗಡೀಪಾರ್ ಆದೇಶ ಮಾಡಿಸ್ತೀವಿ. ಡಿ ಕೆ ಶಿವಕುಮಾರ್ ಹೇಳಿದಾರೆ, ಅಲ್ರಿ ನನ್ನನ್ನು ಗಡೀಪಾರ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕಿರ್ಬೇಕು. ಡಿ ಕೆ ಶಿವಕುಮಾರ್ಗೂ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ? ಒಬ್ಬ ಡಿಸಿಪಿನ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ. ನಾನು ನೆನ್ನೆನೇ ಹೇಳಿದ್ದೀನಿ, ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ, ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ ಡಿ ಕೆ ಶಿವಕುಮಾರ್. ಕರ್ನಾಟಕ ರಾಜ್ಯದ ಡಿಜಿಪಿ ಐಜಿಪಿ ಅವರೇ, ಒಬ್ಬ IPS ಧರ್ಮಸ್ಥಳದ ವಿಚಾರದಲ್ಲಿ 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬರ್ತಾನೆ, ನನಗೆ ಧಮಕಿ ಹಾಕ್ತಾನೆ. ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಗಡೀಪಾರ್ ಮಾಡಿಸ್ತೀನಿ ಡಿ ಕೆ ಶಿವಕುಮಾರ್ಗೆ ಹೇಳಿ. ಏನ್ ಡಿ ಕೆ ಶಿವಕುಮಾರ್ಗೆ ಏನಾದ್ರೂ ಕರ್ನಾಟಕವನ್ನ ಬರ್ಕೊಟ್ಟಿದೀವ ಕಾನೂನ ಬಿಟ್ಟು? ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನ ಬದುಕಿದ್ಯಾ ಸತ್ತೋಗಿದ್ಯಾ? ಅಂದ್ರೆ ಸತ್ತೋಗಿರೋರ ಪರವಾಗಿ, ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡೀಪಾರ್ ಅಂತೀರಾ. ಮಹೇಶ್ ತಿಮ್ರೋಡಿ ತರ ಗಡೀಪಾರ್, ಆ ಗಡೀಪಾರ್ಗೆ ಸ್ಟೇ ಕೊಟ್ಟವ್ರೆ, ನೀವು ಏನ್ ಮಾಡಕ್ಕೆ